ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮ್ಯಾಕ್ಸ್ ಈಸ್ ಮ್ಯಾಕ್ಸಿಮಮ್. ಹೌದು ವೀಕ್ಷಕರೇ, ಸ್ಯಾಂಡಲ್ವುಡ್ನ ಅತ್ಯುತ್ತಮ ನಟ, ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಮೂವಿ ಇಂದು ಅದ್ದೂರಿಯಾಗಿ ತೆರೆ ಕಂಡಿದೆ. ಬೆಂಗಳೂರಿನ ನರ್ತಕಿ ಥಿಯೇಟರ್ನಲ್ಲಿ ಅಭಿಮಾನಿಗಳ ಸಂಭ್ರಮ ಅತಿ ಮೀರಿದೆ. ಪ್ರಿಯ ವೀಕ್ಷಕರು, ನಾನು ಈಗಷ್ಟೇ ಸಿನಿಮಾವನ್ನು ನೋಡಿಕೊಂಡು ಹೊರಗಡೆ ಬಂದಿದ್ದೇನೆ. ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿರುವಂಥದ್ದು. ಹಾಗಾಗಿ ಕಿಚ್ಚನ ಡೈಲಾಗ್ ಯಾವ ರೀತಿ ಇದೆ, ಕಿಚ್ಚನ ಆ್ಯಕ್ಟಿಂಗ್ ಯಾವ ರೀತಿ ಇದೆ, ಬನ್ನಿ ಫ್ಯಾನ್ಸನ್ನು ಮಾತಾಡ್ಸ್ಕೊಂಡು ಬರೋಣ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಸರ್ ಮೂವಿ ಚೆನ್ನಾಗಿದೆ. ಸೂಪರ್ ಮೂವಿ ಮಾತ್ರ ಮ್ಯಾಕ್ಸು. ಸುದೀಪ್ ಅವ್ರ ಆ್ಯಕ್ಟಿಂಗ್ ಮಾತ್ರ ಸೂಪರ್ ಆಗಿದೆ. ಶಿವ ಕಾರ್ತಿಕೇಯನ್ ಮಾತ್ರ ಡೈರೆಕ್ಷನ್ ಸೂಪರ್ ಆಗಿದೆ. ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಟಿಮೇಟು, ಸೂಪರ್ ಡೂಪರ್ ಹಿಟ್ ಮಾತ್ರ. ಮೂವಿ ಮಾತ್ರ ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಟಿಮೇಟ್ ಆಗಿಟ್ಟು ಅವ್ರ ಮಾತ್ರ ತುಂಬ ಚೆನ್ನಾಗಿದೆ. ಆಕ್ಷನ್ ಮಾತ್ರ ತುಂಬ ಇಂಗ್ಲೀಷ್ ಮೂವಿ ನೋಡ್ದಂಗೆ ಆಯಿತು. ಸೂಪರ್ ಸ್ಟೋರಿ ಚೆನ್ನಾಗಿದೆ. ಸ್ಟೋರಿ ಸ್ಕ್ರೀನ್ ಮೂವಿ ಚೆನ್ನಾಗಿದೆ. 2.5 ವರ್ಷ ಕಾದಿದ್ದಕ್ಕೂ ಒಳ್ಳೆ ಮೂವಿ ಕೊಟ್ಟಿದ್ದಾರೆ. ಸಕ್ಕತ್ತಾಗಿದೆ ಮೂವಿ. ಡೈಲಾಗ್ ಎಲ್ಲ ಸೂಪರ್ ಆಗಿದೆ. ನಮಸ್ಕಾರ. ಸೊ ಫಸ್ಟ್ ಡೇ ಫಸ್ಟ್ ಶೋ ನರ್ತಕಿಲಿ ಎಲ್ಲ ಟೀಮ್ ಮೆಂಬರ್ಸ್ ನೋಡ್ಕೊಂಡು ಬಂದ್ವಿ. ಆಡಿಯನ್ಸ್ ಆ್ಯಂಡ್ ಫ್ಯಾನ್ಸ್ ಯಾರಿದ್ದಾರೆ ಅವ್ರ ರಿಯಾಕ್ಷನ್ ನೋಡಿದ್ರೇ ಗೊತ್ತಾಗ್ತಿದೆ. ದೇ ಆರ್ ಎಂಜಾಯಿಂಗ್ ಎವ್ರಿ ಸೀನ್. ಆ್ಯಂಡ್ ಸರ್ದು ಕೆಲವೊಂದು ಸೀನ್ಸಿಗಂತೂ ಕುಣಿತಿದ್ದಾರೆ. ಲೈಕ್ ಅದು ನೀವು ಫ್ಯಾನ್ಸ್ ಹತ್ರ ಕೇಳಬೇಕು. ದೇ ಎಲ್ಲರಿಗೂ ಖುಷಿ ಆಗ್ತದೆ, ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ. ಆ್ಯಂಡ್ ಎಲ್ಲ ಕಡೆ ಹೌಸ್ಫುಲ್. ಆ್ಯಂಡ್ ಎಲ್ಲ ಆಲ್ಮೋಸ್ಟ್ 450 ಥಿಯೇಟರ್ಸ್ ಆಲ್ ಓವರ್ ಕರ್ನಾಟಕ ಹೌಸ್ಫುಲ್ ಆಗಿದೆ. ಸೊ ಈಗ ನೋಡಿ, ಫಸ್ಟ್ ಡೇ ಫಸ್ಟ್ ಶೋ, ಈಗ ರೆಸ್ಪಾನ್ಸ್ ಆಡಿಯನ್ಸ್ ಇದ್ರೆ ಕೇಳಬೇಕು. ನಾವು ಟೀಮ್ ಮೆಂಬರ್ಸ್ ನಮಗೇನು ಹೇಳೋಕ್ಕಾಗಲ್ಲ. ಬಟ್ ಆ್ಯಸ್ ಅ ಟೀಮ್ ಮೆಂಬರ್ ನಾನು ಹೇಳ್ತಿರೋದಾದರೆ, ಒಂದು ಶೂಟಿಂಗ್ ಪ್ರಾಸೆಸಲ್ಲಿ ಒಂದು ಫೀಲ್ ಇತ್ತಲ್ವ, ಸಿನಿಮಾ ಫಾಸ್ಟ್ ಆಗಿದೆ, ಹಿಂಗೋಗುತ್ತೆ. ಸೊ ಐ ಆಮ್ ಹ್ಯಾಪಿ ನಾನು ಇಂಥ ಒಂದು ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿರೋದಕ್ಕೆ ಸುದೀಪ್ ಸರ್ ಜೊತೆ. ನೋಡಬೇಕಿತ್ತು. ಸಂಭ್ರಮ ಸಡಗರ ನಡೀತಿತ್ತು. ಅಲ್ಲಿ ಒಂದು ದೊಡ್ಡ ಸಂಭ್ರಮ ನಡೀತಿದೆ ಒಳಗಡೆ. 2.5 ವರ್ಷದ ನಂತರ ಸರ್ ವಿಸಿಲ್ ಹಾಕೋ ಮೊಮೆಂಟ್ ಸರ್. ನಾನು ಎಷ್ಟು ವಿಸಿಲ್ ಹಾಕಿದ್ದೀನಿ. ಐ ಥಿಂಕ್ ಈಗ ವಾಯ್ಸು ಹೋಗಿದೆ ಕಿರ್ಚಾಡಿ. ಸೊ ಐ ಆಮ್ ಹ್ಯಾಪಿ. ಅವ್ರು ಚೆನ್ನಾಗಿದೆ. ಎಲ್ಲರದ್ದು ಪರ್ಫಾರ್ಮೆನ್ಸ್ ಸಕ್ಕತ್ತಾಗಿದೆ, ಎಲ್ಲರದ್ದು. ಥ್ಯಾಂಕ್ಸ್ ಟು ಸುದೀಪ್ ಸರ್ ಆಬ್ವಿಯಸ್ಲಿ, ಆ್ಯಂಡ್ ವಿಜಯ್ ಕಾರ್ತಿಕೇಯನ್ ಡೈರೆಕ್ಟ್ರು ಇಲ್ಲಿದ್ದಾರೆ. ಸೊ ಥ್ಯಾಂಕ್ ಯು. ಆಸಮ್ ಸರ್, ಪದಗಳೇ ಇಲ್ಲ ವರ್ಣಿಸೋಕ್ಕೆ. ನಮ್ಮ ಸುದೀಪ್ ಸರ್ ಆ್ಯಕ್ಟಿಂಗು ಇವರೇ ಬೆಸ್ಟು, ಇವರೇ ಫಸ್ಟು. ಇವ್ರನ್ನ ರಿಪ್ಲೇಸ್ ಮಾಡೋಕ್ಕೆ ಯಾರೂ ಚಾನ್ಸೇ ಇಲ್ಲ. ಆ್ಯಕ್ಷನ್ ಮೂವಿ, ದಿಸ್ ಇಸ್ ದ ಬೆಸ್ಟ್ ಆ್ಯಕ್ಷನ್ ಮೂವಿ ಆಫ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಐ ವುಡ್ ಸೇ. ಆ್ಯಂಡ್ ಅವರ ಸ್ಟೈಲು ಯಾರು ರೀಚ್ ಆಗೋಕ್ಕಾಗೋದೇ ಇಲ್ಲ. ಆ್ಯಂಡ್ ಅವರ ಡೈಲಾಗ್ ಡೆಲಿವರೀಸ್, ಅವ್ರ ಆ್ಯಕ್ಷನ್ ಸರ್, ಯಾವ ಹಾಲಿವುಡ್ ಯಾವ ಬಾಲಿವುಡ್ ಸರ್ ಬಂದು ನೋಡಿ ಈ ಮೂವಿನ, ನಿಮಗೆ ಗೊತ್ತಾಗುತ್ತೆ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಹೇಗಿದೆ ಅಂತ. ಆ್ಯಂಡ್ ಎಲ್ಲರದ್ದು ನಟನೆ ಕೂಡ ಬಹಳ ಚೆನ್ನಾಗಿದೆ. ಆ್ಯಂಡ್ ಮ್ಯೂಸಿಕ್ ಹ್ಯಾಟ್ಸ್ ಆಫ್. ಒಂದು ಕ್ಷಣನೂ ಕೂಡ ಗೂಸ್ ಬಂಪ್ಸ್ ಬರುತ್ತೆ. ನಾನು ಲಿಟ್ರಲಿ ಸೀಟ್ ಹಿಂದೆ ಫುಲ್ ಕೂತಿಲ್ಲ, ಐ ವಾಸ್ ಫುಲ್ ಫ್ರಂಟಲ್ಲೇ ಇದ್ದೆ. ನನಗೆ ಯಾಕೆ ಇಂಟರ್ವಲ್ ಬಂತು ಅಂತ ಅನಿಸ್ತಿತ್ತು. ಆ್ಯಂಡ್ ದ ಟ್ವಿಸ್ಟ್, ಸಸ್ಪೆನ್ಸ್, ಥ್ರಿಲ್ಲರ್ ಆ್ಯಂಡ್ ದ ಮೆಸೇಜ್ ಟು ದ ಸೊಸೈಟಿ, ಇಟ್ ಇಸ್ ಟೂ ಗುಡ್. ನನಗೆ ಇದು 100 ಡೇಸಿಂದ ಜಾಸ್ತಿ ಓಡಲಿ ಅಂತ ಆಶಿಸ್ತೀನಿ. ವಿ ಲವ್ ಯು ಸುದೀಪ್ ಸರ್. ಮ್ಯಾಕ್ಸ್ ಇಸ್ ಮ್ಯಾಕ್ಸಿಮಮ್. ಎಸ್, ಎಲ್ಲರೂ ಹೊಸ ವರ್ಷ ಸ್ಟಾರ್ಟ್ ಆಗಿಬಿಟ್ಟಿದೆ ಸರ್. ಸುದೀಪ್ ಫ್ಯಾನ್ಸ್ ಅವ್ರಿಗೆಲ್ಲ ಆಲ್ರೆಡಿ ಹೊಸ ವರ್ಷನೇ ಗಿಫ್ಟ್ ಅಂತ ಹೇಳ್ಬೋದು. ಮ್ಯಾಕ್ಸ್ ಇಸ್ ಮ್ಯಾಕ್ಸಿಮಮ್ ಸರ್. ಸೂಪರ್ ಡೂಪರ್ ಆಗಿದೆ ಸರ್ ಮೂವಿ ಮಾತ್ರ. ನೋ ವರ್ಡ್ಸ್ ಅಬೌಟ್ ಸುದೀಪ್ ಸರ್. ಸರ್ ಕ್ರೌಡ್ ಅಂದರೆ ಆಲ್ಮೋಸ್ಟ್ ನಿಮಗೆ ಬುಕ್ ಮೈ ಶೋ ಆಲ್ರೆಡಿ ತುಂಬ ಬುಕ್ಕಿಂಗ್ಸ್ ಆಗೋಗ್ಬಿಟ್ಟಿದೆ. ಆಮೇಲೆ ನಾ ಫಸ್ಟ್ ಡೇ ಫ್ಯಾನ್ ಶೋ, ಅದು ಪ್ರಿಯಾ ಮೇಡಮ್ ಜೊತೆ ಕೂತ್ಕೊಂಡು ನೋಡೋದಕ್ಕೆ ತುಂಬ ಥ್ರಿಲ್ ಆಗಿತ್ತು. ಮೂವಿ ಮಾತ್ರ ಆಸಮ್ ಆಗಿದೆ ಸರ್. 100 ಡೇಸ್ ಮೇಲೆ ಹೋಗುತ್ತೆ ಸರ್ ಸುದೀಪ್ ಸರ್ ಮೂವಿ. ಇದು ಸೂಪರ್ ಡೂಪರ್ ಆಗಿದೆ ಸರ್. ಆಲ್ ದ ಬೆಸ್ಟ್. ರಿಯಲಿ ಸುದೀಪ್ ಸರ್ದ ಫ್ಯಾನ್ ನಾನು. ಸೊ ಎವ್ರಿ ಟೈಮು ಸುದೀಪ್ ಸರ್ ಮೂವಿಗೆ 6:30 ಶೋಗೆ ಬಂದ್ಬಿಟ್ಟು ನೋಡ್ತಾ ಇದ್ದೆ. ಇವತ್ತು ನಾನು ಆ್ಯಕ್ಟ್ ಮಾಡಿರೋದು ಸುದೀಪ್ ಸರ್ ಮೂವಿಲಿ ನಾನು ಬಂದು ನೋಡ್ತಾ ಇದ್ದೀನಿ. ಸೊ ತುಂಬ ಎಕ್ಸೈಟ್ಮೆಂಟ್ ಇತ್ತು, ತುಂಬ ಇಷ್ಟ ಆಯಿತು. ನಾವು ನೋಡ್ತಾ ಇದ್ವಿ, ಸುದೀಪ್ ಸರ್ ಆ್ಯಕ್ಚುಲಿ ಸ್ಮೋಕ್ ಮಾಡಲ್ಲ ಆ್ಯಕ್ಚುಲಿ. ಬಟ್ ಅದು ಮಾಡಬೇಕಾದ್ರೆ ಅವ್ರದ್ದು ಮ್ಯಾನರಿಸಮ್ ಯಾರು ಸ್ಮೋಕ್ ಮಾಡೋರಿಗಿಂತ ಸಗದಾಗಿ ಇಟ್ಕೊಳ್ತಿದ್ರು. ತುಂಬ ಖುಷಿ ಆಯಿತು ಅದು ನೋಡ್ತಿದ್ರೆ. ಗೂಸ್ ಬಂಪ್ಸ್ ಬರ್ತಾ ಇತ್ತು. ಆ್ಯಕ್ಚುಲಿ ಸುದೀಪ್ ಸರ್ ಮೂವಿಗೆ ರೆಗ್ಯುಲರ್ ಆಗಿ ಇದ್ದೇ ಇರುತ್ತೆ. ಬಟ್ ಇದಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿನೇ ಇತ್ತು ಈ ಸರಿ.
ನೀವು ನೋಡ್ಬೋದು ಇಂಟರ್ವಲ್ ಪಾಯಿಂಟ್ ಬಂದ್ಬಿಟ್ಟು ಒಂದು ಕ್ಯೂರಿಯಾಸಿಟಿ ಬಂದು ನಿಲ್ಲಿಸ್ತು. ಸೊ ಅದಾದಮೇಲೆ ಕ್ಲೈಮ್ಯಾಕ್ಸ್ ಅಂತೂ ಗೆಸ್ಸೇ ಮಾಡೋಕ್ಕಾಗಲ್ಲ ಏನಾಯಿತು ಅಂತ ಬಿಟ್ಟು ಅದೇ ಕ್ಯೂರಿಯಾಸಿಟಿಲಿ ಹೋಗುತ್ತೆ. ಎವ್ರಿ ಮ್ಯೂಸಿಕಲ್ಲಂತೂ ಬಂದ್ಬಿಟ್ಟು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಮತ್ತು ಫೈಟ್ ಇತ್ತಲ್ವಾ, ರಿಯಲಿ ಗುಡ್, ವಾವ್ ಅನ್ನಿಸ್ಬಿಡ್ತು. ಗೂಸ್ ಬಂಪ್ಸ್ ಇನ್ನು ಟೆಕ್ನಿಕಲ್ ಆಗಿ ಮೇಕಿಂಗ್ ಆಗಲಿ ಮತ್ತು ಸೌಂಡು ವೆರಿ ಇಂಪಾರ್ಟೆಂಟ್. ಬ್ಯಾಕ್ಗ್ರೌಂಡ್ ಸೌಂಡ್ ಅಂತೂ ಮಾತಾಡೋಂಗೆ ಇಲ್ಲ, ಸಕಲಾಗಿ ಬಂದಿದೆ. ಐ ಥಿಂಕ್ ಇದು ನಮ್ಮ ಇಂಡಸ್ಟ್ರಿಲಿರೋರಿಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಫಸ್ಟ್ ಡೇ ಫಸ್ಟ್ ಶೋ ಅನ್ನೋದು ನಮ್ಮ ಜೀವನದಲ್ಲಿ ಎಷ್ಟು ದೊಡ್ಡ ವೇದಿಕೆ ಅನ್ನೋದು. ಈ ಫಸ್ಟ್ ಡೇ ಫಸ್ಟ್ ಶೋ ಅಲ್ಲಿ ಈ ಥರದ ಒಂದು ರೆಸ್ಪಾನ್ಸ್ ಇದೆಯಲ್ಲ, ಐ ಥಿಂಕ್ ಇದನ್ನೆಲ್ಲ ನಾವು ಕನಸು ಕಾಣ್ತಾ ಇದ್ವಿ. ಈ ಥರದೊಂದು ಅನುಭವನ ನಾವು ಅನುಭವಿಸೋಕ್ಕೆ ನಾವೊಂದು ಮುಖ್ಯ ಭೂಮಿಕೆಯಲ್ಲಿ ಭಾಗಿಯಾಗಿರೋದಕ್ಕೆ ದೊಡ್ಡ ಖುಷಿ ಇದೆ. ಅಗೇನ್ ಕಿಚ್ಚ ಸುದೀಪ್ ಅವರ 2.5 ವರ್ಷದ ನಂತರ ನೋಡ್ತಾ ಇದ್ದೀವಿ. ಆ್ಯಂಡ್ ಹಿ ಲುಕ್ಸ್ ದ ಮ್ಯಾಕ್ಸಿಮಮ್ ಬೆಸ್ಟ್. ಯಾರಿಲ್ಲ ಅಂತಾರೆ ಹೇಳಿ ಈ ವಿಚಾರನ. ಹಿ ಲುಕ್ಸ್ ದ ಬೆಸ್ಟ್ ಆ್ಯಂಡ್ ಹಿ ಹ್ಯಾಸ್ ಡನ್ ದ ಬೆಸ್ಟ್. ಆ್ಯಂಡ್ ನಾವು ಇದ್ದಷ್ಟು ಸಮಯನೂ ಪ್ರತಿನಿತ್ಯನೂ ಒಂದಷ್ಟು ಕಲಿಕೆಗಳಿರ್ತಿತ್ತು. ವೆರಿ ಮೈನ್ಯೂಟ್ ಚೇಂಜಸ್ ಹೇಳೋರು. ನಾನು ಸುಮ್ಮನೆ ನಿಂತ್ಕೊಂಡು ಸೈಲೆಂಟಾಗಿ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ದೆ ಅಷ್ಟೇ. ಮೈನ್ಯೂಟ್ ಚೇಂಜಸ್ ಹೇಳೋರು. ಐ ಥಿಂಕ್ ಅದನ್ನು ಅಡಾಪ್ಟ್ ಮಾಡ್ಕೊಂಡಾಗ ಭಾಳ ಒಳ್ಳೆ ಎಫೆಕ್ಟಾಗಿ ಕಾಣಿಸ್ತಿತ್ತು ಅಷ್ಟೇ. ಐ ಥಿಂಕ್ ಕೆಲವೊಂದು ಸತಿ ನಾವು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ವಿ, ಬಿಕಾಸ್ ಅದು ಆ ರಿಕ್ವೈರ್ಮೆಂಟ್ ಆಗಿದೆಯೇನೋ ಅಂತ. ನೀನೇನು ಮಾಡ್ತಿದ್ದೆ, ಕರೆಕ್ಟಾಗಿ ಮಾಡ್ತಿದ್ದೆ, ಡೂ ದ್ಯಾಟ್ ಅಂತ ಹೇಳೋರು. ಅವೆಲ್ಲ ವಿಚಾರಗಳು ಭಾಳ ಖುಷಿ ಆಗ್ತಿತ್ತು. ಎಲ್ಲ ಸಮೂಹದಲ್ಲಿ ನನ್ನ ಕರೆದು ಸುಮಾರು ಸತಿ ತುಂಬ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡ್ತೀಯ, ಯುಲ್ ಡೂ ಗುಡ್ ಮ್ಯಾನ್ ಅಂತ ಹೇಳಿದ್ದುಂಟು. ಐ ಥಿಂಕ್ ಈ ವಿಷಯನ ತುಂಬ ಹೆಗ್ಗಳಿಕೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದನ್ನು ನಾನು ನನ್ನ ಮುಂದಿನ ಕರಿಯರಲ್ಲಿ, ಮುಂದಿನ ಹೆಜ್ಜೆಗಳಲ್ಲಿ ಕ್ಯಾರಿ ಮಾಡ್ತೀನಿ. ಐ ವಿಲ್ ಜಸ್ಟ್ ಕಾನ್ಸಂಟ್ರೇಟ್ ಆನ್ ಮೈ ಕ್ರಾಫ್ಟ್ ಆ್ಯಂಡ್ ಡೆಲಿವರ್ ವಾಟ್ ಎಕ್ಸಾಕ್ಟ್ಲಿ ಇಸ್ ರಿಕ್ವೈರ್ಡ್. ಯಾರು ನಮ್ಮ ಬಾಸ್ ಬಗ್ಗೆನಾ? ಯಾರು ಇಷ್ಟಪಡಲ್ಲ ಹೇಳಿ? ಐ ಥಿಂಕ್ ನಾವು ಹೇಳೋಕ್ಕಾಗೋದೇ ಇಲ್ಲ, ನಾವು ಇಂಟರ್ಪ್ರೇಟ್ ಮಾಡೋಕ್ಕಾಗೋದೇ ಇಲ್ಲ. ಐ ಥಿಂಕ್ ಓನ್ಲಿ ಹೀ ಕ್ಯಾನ್ ಡೂ ಇಟ್, ಓನ್ಲಿ ಹೀ ಹ್ಯಾಸ್ ಅ ಚಾಮ್. ಐ ಥಿಂಕ್ ಅದಕ್ಕೆ ಅವ್ರು ಆ ಸ್ಥಾನದಲ್ಲಿ ನಿಂತಿರೋದು. ಇಡೀ ದೇಶನೇ ಕೊಂಡಾಡುತ್ತೆ ಅವ್ರ ಬಗ್ಗೆ. ಆ್ಯಂಡ್ ಅಗೇನ್ ನೀವೆಲ್ಲರೂ ಸಿನಿಮಾ ನೋಡಬೇಕು. ದಯವಿಟ್ಟು ಬಂದು ಮ್ಯಾಕ್ಸ್ ನೋಡಿ, ನೀವು ಡಿಸಪಾಯಿಂಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಮೂವಿ, ಫ್ಯಾಂಟಾಸ್ಟಿಕ್ ಟ್ರೀಟ್ ಟು ವಾಚ್. ಇದು ಬರೀ ಕಿಚ್ಚಮಸ್ ಅಲ್ಲ, ಕ್ರಿಸ್ಮಸ್ ಅಲ್ಲ, ಇದು ಹೊಸ ವರ್ಷ, ಹೊಸ ಅಧ್ಯಾಯ ಕೂಡ ಅವ್ರ ಜೀವನದಲ್ಲಿ. ಹೀ ಲುಕ್ಸ್, ಅವರೇನು 50 ವರ್ಷ ಥರ ಕಾಣಿಸ್ತಾರ? ಚಾನ್ಸೇ ಇಲ್ಲ. ಹೀ ಲುಕ್ಸ್ ದ ಯಂಗೆಸ್ಟ್, ಹೀ ಲುಕ್ಸ್ ದ ಬೆಸ್ಟ್. ದಿಸ್ ಇಸ್ ದ ಮ್ಯಾಕ್ಸಿಮಮ್ ಬೆಸ್ಟ್. ಆ್ಯಂಡ್ ಪ್ರಿಯಾ ಸುದೀಪ್ ಅವರಾಗಿರ್ಬೋದು, ಸಾನ್ವಿ ಅವರಾಗಿರ್ಬೋದು, ಸೊ ನೀವು ಸಹ ಮಾತಾಡ್ಸಿದ್ರಿ, ಹೆಂಗೆ ಅನ್ನಿಸ್ತು ಅವ್ರ ಹತ್ರ ಏನೋ ಒಪಿನಿಯನ್ ಹೇಳಿದ್ರು? ಗುಡ್ ಜಾಬ್ ಅಂತಂದರು. ಐ ಥಿಂಕ್ ಅವೆಲ್ಲ ಒಂಥರ, ಐ ಥಿಂಕ್ ಶಿ ಕಮ್ಸ್ ಫ್ರಮ್ ದಟ್ ಫ್ಯಾಮಿಲಿ ಫ್ರೆಟರ್ನಿಟಿ. ಚಿಕ್ಕದಿಂದ ನೋಡ್ಕೊಂಬಂದಿದ್ದಾರೆ ಅವರ ವಿಚಾರನ. ಅವರಿಂದ ಗುಡ್ ಜಾಬ್ ಅಂತ ಹೇಳಿ, ನ್ಯಾಚುರಲಿ ಡನ್, ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿದಾಗ ಫೆಲ್ಟ್ ವೆರಿ ಹ್ಯಾಪಿ. ಗುರುತಿಸ್ತಾರಲ್ಲ ನಮಗೆ. ಇಂಡಸ್ಟ್ರೀಲಿ ನಮಗೆ ಒಂದು ಅಕ್ಸೆಪ್ಟೆನ್ಸ್ ಬೇಕು. ನಾವು ಸಾಕಷ್ಟು ಜನ ಕಲಾವಿದರಿದ್ದೀವಿ, ಸಾಕಷ್ಟು ಜನ ಪ್ರಯತ್ನಗಳು ಮಾಡ್ತಾನೆ ಇದ್ದೀವಿ ಒಂದಲ್ಲ ಒಂದು ವರ್ಗದಲ್ಲಿ. ಸೀರಿಯಲ್ ಆಗಿರ್ಬೋದು, ಫಿಲ್ಮ್ಸ್ ಆಗಿರ್ಬೋದು, ಥಿಯೇಟ್ರ್ ಆಗಿರ್ಬೋದು. ಯಾರಾದರೂ ಈ ಥರ ಇಂಡಸ್ಟ್ರಿ ಮೆನ್ ಬಂದ್ಬಿಟ್ಟು ನಮ್ಗೆ ಒಂಥರ ಬೆನ್ನು ತಟ್ಟಿದಾಗ ಇಂಡಸ್ಟ್ರಿಯಲ್ ಅಕ್ಸೆಪ್ಟೆನ್ಸ್ ಬೇಕು ನಮಗೆ. ಅದಕ್ಕಾಗಿ ನಾವು ಕೆಲಸ ಮಾಡ್ತೀವಿ. ಹೊರಗಡೆ ಅಭಿಮಾನಿಗಳು ಏನು ಕೊಡ್ತಾರಲ್ಲ, ಇದು ನಮಗೆ ಎಂಕರೇಜಿಂಗ್ ಆಗಿರುತ್ತೆ. ಇಂಡಸ್ಟ್ರಿಲಿ ಕೊಟ್ಟಾಗ ನಮಗೆ ಕೆಲಸ ಸಿಗುತ್ತೆ. ಸೊ ಈ ಥರದೊಂದು ಅಕ್ಸೆಪ್ಟೆನ್ಸ್ಗೆ ಕಾಯ್ತಾ ಇದ್ವಿ, ಸಿಕ್ಕಿದೆ. ಐ ಥಿಂಕ್ ಇದರಿಂದ ನನ್ನ ಮುಂದಿನ ಹೆಜ್ಜೆಗಳನ್ನ ಎದುರು ನೋಡ್ತಾ ಇದ್ದೀನಿ, ಕಾದು ನೋಡ್ತಾ ಇದ್ದೀನಿ. ನಿಮ್ಮೆಲ್ಲರ ಬೆಂಬಲ ಬೇಕು. ಡೆಫಿನೆಟ್ಲಿ ಆಗಲೇ ಹೇಳ್ತಾನೆ ಬರ್ತಾ ಇದ್ದೀನಿ, ಈಗಲೂ ಹೇಳ್ತೀನಿ, ಎಂದೆಂದಿಗೂ ಹೇಳ್ತೀನಿ, ಮ್ಯಾಕ್ಸ್ ಇಟ್ಸ್ ಅ ಮ್ಯಾಕ್ಸಿಮಮ್ ಬೆಸ್ಟ್. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ನ ನೀವು ಮಿಸ್ ಮಾಡ್ಕೊಳ್ಬೇಡಿ. ಇಟ್ ಈಸ್ ಅ ಫ್ಯಾಂಟಾಸ್ಟಿಕ್ ವಾಚ್. ಐ ಆಮ್ ಟೆಲಿಂಗ್ ಯು, ಇಟ್ಸ್ ಮ್ಯಾಕ್ಸಿಮಮ್ ಬೆಸ್ಟ್. ಫಿಲಮ್ ಚೆನ್ನಾಗಿದೆ. ಸುದೀಪ್ ಸರ್ 2.5 ವರ್ಷ ಫಿಲಮ್ ಮಾಡಿರಲಿಲ್ಲ, ಒಳ್ಳೆ ಫಿಲಮ್ ಕೊಟ್ಟಿದ್ದಾರೆ. 2.5 ವರ್ಷದಿಂದ ಏನೇನು ಇರಲಿಲ್ಲ, ಎಲ್ಲ ಒಂದೇ ಫಿಲಮ್ಮು, ಫುಲ್ ಪೈಸಾ ವಸೂಲಾಯಿತು. ಆ್ಯಕ್ಟಿಂಗ್ ಸೂಪರ್, ಬೇರೆ ಮಾತೇ ಇಲ್ಲ. ಮೇಕಪ್ಗೆ ಏನೂ ಇಲ್ಲ, ಡೈರೆಕ್ಟ್ ಬಂದಂಗೆ ಬಂದು ಆ್ಯಕ್ಟಿಂಗ್, ನ್ಯಾಚುರಲ್ ಆ್ಯಕ್ಟಿಂಗ್. ಹೌದು, ಅದೇ 2.5 ವರ್ಷ ಆಗಿತ್ತು ಫಿಲಮ್ ಬಂದು, ಇವಾಗ ಬಂದಿದೆ ಫಿಲಮ್ಮು. ಸಖತ್ತಾಗಿದೆ ಫಿಲಮ್ಮು. ಹಾಂ, ಎಲ್ಲ ನೋಡಿ. ಅವು ಕ್ರೌಡು, ಅದು ನರ್ತಕಿ ಕ್ರೌಡು. ಫಸ್ಟ್ ಡೇ ಫಸ್ಟ್ ಶೋ ಬೇರೆ ಚೆನ್ನಾಗಿ ಸೂಪರಾಗಿತ್ತು ಕ್ರೌಡು. ಅಲ್ಲಿ ಪಟಾಕಿ ಹೊಡೆದಿದ್ದಿರ್ಬೋದು, ಇಲ್ಲ ಸುದೀಪ್ ಸರ್ ಬಂದಾಗ ಅಲ್ಲಿ ಫ್ಲವರ್ ಹಾಕಿದ್ದಿರ್ಬೋದು, ಹೂ ಹಾಕಿದ್ದೆಲ್ಲ ಸಖತ್ತಾಗಿತ್ತು ಅದು ಫೀಲ್. ಅದು ಮ್ಯಾಕ್ಸ್ ಸಿನಿಮಾ ನೋಡಬೇಕು ಅಂದರೆ ಥಿಯೇಟ್ರ್ ಕಿತ್ತೋಗ ಸಾರ ಸೌಂಡ್ ಮಾಡಬೇಕು. ಅದೇ ಥರ ಅಭಿಮಾನಿಗಳು ಸಿಕ್ಕಾಪಟ್ಟೆ ಸೌಂಡ್ ಮಾಡಿದ್ದಾರೆ. ನಿಜವಾಗ್ಲೂ ಹೇಳ್ತಾ ಇದ್ದೀವಿ, ಸಿಕ್ಕಾಪಟ್ಟೆ ಖುಷಿ ಇದೆ. ಕಿಚ್ಚ ಸರ್ ಹತ್ರ ಒಂದೇ ಒಂದು ಕೇಳ್ಕೊಳ್ಳೋದು, 2 ವರ್ಷಕ್ಕೊಂದು ಸಿನಿಮಾ ಮಾಡಬೇಡಿ ಸರ್, ವರ್ಷಕ್ಕೆ 2 ಸಿನಿಮಾ ಮಾಡಿ. ಈ ಶೋಗಳನ್ನ ಸ್ವಲ್ಪ ನಿಲ್ಲಿಸಿ ಈ ಸಿನಿಮಾ ಕಡೆ ಜಾಸ್ತಿ ಫೋಕಸ್ ಕೊಡಿ. ನಮ್ಮ ಕನ್ನಡ ಸಿನಿಮಾಗಳನ್ನ ಬೇರೆ ಲೆವೆಲ್ಗೆ ತೊಗೊಂಡೋಗೋ ಅಂತಹ ಸ್ಟಾರ್ಗಳಲ್ಲಿ ನೀವು ಒಬ್ಬರು. ಏಕೆಂದರೆ ಈ ಸಿನಿಮಾ ನಾವು ತೆಲುಗು ತಮಿಳಲ್ಲಿ ಒಂದು ನೈಟ್ ಆಗೋ ಸಿನಿಮಾ ನೋಡಿದ್ದೀವಿ, ಅಲ್ಲಿ ಹಬ್ಬ ಮಾಡಿದ್ದಾರೆ. ಆದರೆ ಇಲ್ಲಿ ನಮ್ಮ ಕನ್ನಡದಲ್ಲಿ ಜಾತ್ರೆನೇ ಮಾಡ್ತಾವ್ರೆ, ಅಷ್ಟು ಚೆನ್ನಾಗಿದೆ. ಅಭಿನಯ ಚಕ್ರವರ್ತಿ ಅಂತ ಸುಮ್ಮನೆ ಕರೆಯಲ್ಲ, ಅಭಿಮಾನಿಗಳನ್ನ ರಂಜಿಸೋದ್ರಲ್ಲಿ ಇವರು ಯಾವತ್ತೂ ಇದ್ರು ನಂಬರ್ 1 ಅಂತಲೇ ಹೇಳ್ಬೋದು. ಅಷ್ಟು ಸಿಕ್ಕಾಪಟ್ಟೆ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮತ್ತು ಸಿನಿಮಾ ಅಂತೂ ಸೀನ್ ಟು ಸೀನ್ ನೋಡಬೇಕು ಅಂದರೆ ಪ್ರತಿಯೊಂದು ಸೀನು ಎಂಜಾಯ್ ಮಾಡಿದ್ದಾರೆ. ಹುಚ್ಚ ಸಿನಿಮಾದಲ್ಲಿ ಸಿಗರೇಟ್ ಹಚ್ಚೋದನ್ನ ಜನ ಎಂಜಾಯ್ ಮಾಡ್ತಿದ್ರು. ಅದಾದಮೇಲೆ ಆಫ್ಟರ್ ಲಾಂಗ್ ಟೈಮು
ಮ್ಯಾಗ್ ಸಿನಿಮಾದಲ್ಲಿ ಅನಿಸುತ್ತೆ ಅವರು ಆ ಥರ ಸಿಗರೇಟ್ನ ಅನ್ಸೋದ್ರಲ್ಲಿ ನಮ್ಮ ಅಭಿಮಾನಿಗಳನ್ನ ರಂಜಿಸ್ತಿರೋದು ಅಷ್ಟು ಚೆನ್ನಾಗಿದೆ ಬ್ರದರ್. ಆಮೇಲೆ ಒಂದು ಥಿಯೇಟ್ರು ಒಂದು ಬ್ಯಾಂಗ್ ಆಗೋ ಸೀನ್ ಅಂದರೆ ಜಾತ್ರೆ ಅವರು ಎಂಟ್ರಿ ಕೊಡ್ತಾರೆ, ಅದು ಹೇಳಂಗೆ ಇಲ್ಲ, ಅಷ್ಟು ಸೈಕ್ ಆಗಿದೆ ಆ ಸೀನ್ ಮಾತ್ರ. ಅಷ್ಟೇ ಸಕ್ಕತ್ತಾಗಿ ಮಾಡಿದ್ದಾರೆ ಬ್ರದರ್ ಸಿನಿಮಾನ. ಪ್ರಿಯಾ ಸುದೀಪ್ ಅವ್ರ ಜೊತೆ ಎಲ್ಲಾನು ಫ್ಯಾನ್ಸ್ ಎಲ್ಲ ನೋಡ್ತಾ ಇದ್ದಾರೆ ಸರ್. ತುಂಬ ಖುಷಿಯಾಗುತ್ತೆ ಸರ್, ಯಾಕೆಂದರೆ ಮೇಡಮ್ ಅವರು ಬೆಳಿಗ್ಗೆನೇ ಬಂದು 6 ಗಂಟೆಲೇ ಬಂದು ಸಿನಿಮಾ ನೋಡ್ತಾರಲ್ಲ, ಅದು ಸಿಕ್ಕಾಪಟ್ಟೆ ಖುಷಿ ಇದೆ. ಅವರು ತುಂಬ, ನಾನು ಅವರ 2ನೇ ಸೀಟಲ್ಲಿ 3ನೇ ಸೀಟಲ್ಲಿ ಕೂತಿದ್ದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದೆ ಅವರು. ಯಾಕೆಂದರೆ ಸೌಂಡ್ ಅದು ವೈಬ್ ಕುತ್ಕೊಳ್ಳೋಕ್ಕಾಗಲ್ಲ ಸರ್, ಆ ಥರ ಮ್ಯೂಸಿಕ್ಕು ಆಗಿರ್ಬೋದು. ಪ್ರತಿಯೊಂದು ಸೀನು ಕಿಚ್ಚ ಸರ್ ಎಂಟ್ರಿ ಕೊಡ್ತಿದ್ದಂಗೆ ಅಭಿಮಾನಿಗಳು ಸೌಂಡ್ ಜಾಸ್ತಿ ಶುರು ಮಾಡಿಬಿಡೋರು. ಆಮೇಲೆ ಈ ಸಿಗರೇಟ್ ಸೀನ್ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ಫ್ಯಾನ್ಸ್. ಸುದೀಪ್ ಅವ್ರು ಬರ್ತಾ ಇರೋದಕ್ಕೆ ಒಂದು ಸ್ವಲ್ಪ ಬೇಸರ ಇದೆ ಸರ್. ಅದೇ ಹೇಳಿದ್ರಲ್ಲ ಸರ್, ಮೊನ್ನೆ ಯಾವುದೋ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ, ತೆಲುಗು ತಮಿಳು ಆಯ್ತಿರೋದೆಲ್ಲ ನೋಡಿದ್ದೀವಿ, ಜನಗಳಿಗೆ ತೊಂದರೆ ಆಗೋದು ಬೇಡ, ನೆಮ್ಮದಿಯಾಗಿ ಸಿನಿಮಾ ನೋಡಲಿ ಅಭಿಮಾನಿಗಳು ಅಂತ ಹೇಳಿದ್ದಾರೆ. ಸೊ ಅದೇ ರೀತಿ ಯಾವುದೇ ತೊಂದರೆ ಇಲ್ಲದೆ ಅಭಿಮಾನಿಗಳು ಸಿನಿಮಾ ನೋಡಿದ್ದಾರೆ. ಆಮೇಲೆ ತೆಲುಗು ತಮಿಳಲ್ಲಿ ಸರ್ ಇಂಥ ಸಿನಿಮಾ ಬಂದರೆ ಮಿನಿಮಮ್ 700-800 ರೂಪಾಯಿ ಟಿಕೆಟ್ ಇರ್ತಾರೆ. 700-800 ರೂಪಾಯಿ ಟಿಕೆಟ್ ಮಾಡಿ 1000 ಕೋಟಿ ಕಲೆಕ್ಷನ್ ಮಾಡೋದಲ್ಲ ದೊಡ್ಡದು, 200 ರೂಪಾಯಿ ಟಿಕೆಟ್ ಮಾಡಿ 100 ಕೋಟಿ ಕಲೆಕ್ಷನ್ ಮಾಡೋದೇ ನಮ್ಮ ಕನ್ನಡದಲ್ಲಿ ದೊಡ್ಡದು. ಅದರಲ್ಲಿ ಈ ಸಿನಿಮಾ ಆ ಟಾಪ್ ಹೋಗುತ್ತೆ ಸರ್, ಅಷ್ಟು ನಂಬಿಕೆ ಇದೆ. ಅದ್ಭುತವಾಗಿದೆ. ನಾವು 2.5 ವರ್ಷದಿಂದ ಏನು ಕಾಯ್ತಾ ಇದ್ವಿ, ನಮ್ಮ ನಿರೀಕ್ಷೆಗೂ ಮೀರಿ ಸಿನಿಮಾ ಬಂದಿದೆ. ಸೀಟ್ನ ಎಡ್ಜಲ್ಲಿ ಕುತ್ಕೊಂಡು ನೋಡುವಂಥ ಸಿನಿಮಾ. ಪ್ರತಿ ಸೀನ್ಗೂ ಕೂಡ ಅಭಿಮಾನಿಗಳಿಗೆ ಥ್ರಿಲ್ ಆಗುತ್ತೆ, ನೋಡೋವಂಥವ್ರಿಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ. ಮುಖ್ಯವಾಗಿ ಎಷ್ಟು ಮಾಸ್ ಆಗಿದೆ ಅಂತ ಹೇಳಿದ್ರೆ, ಆ ಒಂದು ಪ್ರತಿಯೊಂದು ಸೀನ್ಗೂ ಒಂದು ಅರ್ಥ ಇದೆ, ಪ್ರತಿಯೊಂದು ಸಂದರ್ಭದಲ್ಲೂ ಟ್ವಿಸ್ಟ್ಗಳು ಬರ್ತಾ ಇದೆ. ಭಾಳ ಅದ್ಭುತವಾಗಿ ಬಂದಿದೆ ಸಿನಿಮಾ. ತುಂಬ ಖುಷಿಯಾಗುತ್ತೆ ಸರ್. 2.5 ವರ್ಷ ಕಾಯ್ದಿದ್ದಕ್ಕೂ ಅದ್ಭುತವಾದ ಸಿನಿಮಾ ಕೊಟ್ಟಿದ್ದಾರೆ ನಮ್ಮ ಬಾಸ್. ಒಂದು ಕಡೆ ಕ್ರಿಸ್ಮಸ್ ಸೆಲೆಬ್ರೇಷನ್, ನ್ಯೂ ಇಯರ್ ಸೆಲೆಬ್ರೇಷನ್, ಇದ್ರ ಮಧ್ಯೆ ಕಿಚ್ಚ ಸುದೀಪ್ ಅವ್ರದ್ದು ಮೂವಿ, ಅದ್ರ ಜೊತೆ ಕ್ರಿಸ್ಮಸ್ ಜೊತೆ ನ್ಯೂ ಇಯರ್ ಜೊತೆ ಇದು ಕಿಚ್ಚನ ಹಬ್ಬ. ಕಿಚ್ಚ ಸುದೀಪ್ ಅಣ್ಣ ಸಿನಿಮಾ ರಿಲೀಸ್ ಆದರೆ ಅಭಿಮಾನಿಗಳಿಗೆಲ್ಲ ನಮಗೆಲ್ಲ ಒಂಥರ ಹಬ್ಬ ಇದ್ದಂಗೆ. ನೀವು ಎಂಟೈರ್ ಕರ್ನಾಟಕ ನೋಡ್ಬೋದು, ಅದ್ಭುತವಾಗಿ ಸೆಲೆಬ್ರೇಷನ್ನ ಮಾಡಿ ಈ ಸಿನಿಮಾನ ಇನ್ವೈಟ್ ಮಾಡ್ಕೊಂಡಿದ್ದಾರೆ. ತುಂಬ ಖುಷಿಯಾಗಿದ್ದಾರೆ. ಅಭಿಮಾನಿಗಳನ್ನ ನಿರೀಕ್ಷೆನ ಹುಸಿ ಮಾಡಿಲ್ಲ ಬಾಸು, ಅದ್ಭುತವಾಗಿ ಮಾಡಿದ್ದಾರೆ. ಇದು ನಿಜವಾಗ್ಲೂ ಅಭಿಮಾನಿಗಳಿಗೋಸ್ಕರನೇ ಮಾಡಿರೋ ಸಿನಿಮಾ ಥರ ಇದೆ. ಒಳಗಡೆ ಕಿಚ್ಚನ ನೋಡಿದ್ರೆ ಡೈಲಾಗ್ ಆಗ್ಬೋದು, ಆ್ಯಕ್ಟಿಂಗ್ ಆಗ್ಬೋದು, ಸೀಳ್ಳೆ ಎಲ್ಲ ಬರ್ತಾ ಇತ್ತು, ಅದ್ರ ಬಗ್ಗೆ ಹೇಗೆ ಎಂಜಾಯ್ ಮಾಡಿದ್ರು? ಅವ್ರು ಬರೋ ಪ್ರತಿ ಸೀನ್ ಕೂಡ ಇಂಟ್ರಡಕ್ಷನ್ ಸೀನ್ ಥರ ಇದೆ, ಅಬ್ಸರ್ವ್ ಮಾಡಿ ಸಿನಿಮಾದಲ್ಲಿ, ಅದೇ ಹೈಲೈಟು. ಆಮೇಲೆ ಅಭಿನಯ ಅಂದರೆ ಏನು ಅನ್ನೋದನ್ನು ಈ ಸಿನಿಮಾದಲ್ಲಿ ನೋಡಿ ಕೆಲವರು ಕಲಿಬೇಕಾಗಿದೆ. ಅಷ್ಟು ಅದ್ಭುತವಾದಂಥ ಅಭಿನಯ, ಕಣ್ಣಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಣ್ಣ, ಅದು ತುಂಬ ಖುಷಿ ಕೊಡುತ್ತೆ. ಬರೀ ಎಲ್ಲ ಬಾಡಿಯಲ್ಲಿ ಆ್ಯಕ್ಟಿಂಗ್ ಮಾಡಿ ತೋರಿಸಿದ್ರೆ ಸುದೀಪ್ ಅಣ್ಣ ಬರೀ ಕಣ್ಣಲ್ಲಿ ಸಹ ಆ್ಯಕ್ಟಿಂಗ್ ಮಾಡ್ತಾರೆ. ಅಂಥ ಅದ್ಭುತವಾದಂಥ ಅಭಿನಯನ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಅಭಿಮಾನಿಗಳಿಗಂತೂ ತುಂಬ ಖುಷಿಯಾಗಿದೆ ಸರ್, ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲರೂ ಒಂದೇ ಟೀ ಶರ್ಟ್ ಧರಿಸ್ಕೊಂಡು ಏನು ವಿಶೇಷತೆ? ಕಿಚ್ಚನ ಸ್ನೇಹಿತರು ಅಂತ ಇವೆಲ್ಲ ನಮ್ಮ ಫ್ರೆಂಡ್ಸು ಎಲ್ಲ ಸೇರಿಕೊಂಡು ಇವತ್ತು ಸೆಲೆಬ್ರೇಷನ್ ಮಾಡ್ತಾಯಿದ್ರು. ಅನ್ನದಾನ ಎಲ್ಲ ಮಾಡಿದ್ದಾರೆ. ಮತ್ತು ಹೂವರ ಎಲ್ಲ ಹಾಕಿಸ್ತಾ ಇದ್ದೀವಿ, ಮತ್ತು ಬ್ಯಾನರ್ಗಳು ಅದು ಇದು ಎಲ್ಲ ಥಿಯೇಟ್ರಲ್ಲೂ ಕೂಡ ಅದ್ದೂರಿಯಾಗಿ ಮಾಡ್ತಾಯಿದ್ದೀವಿ. ಅದರಿಂದ ಒಂದು ಖುಷಿಲಿದ್ದೀವಿ ಎಲ್ಲರೂ. ಏನು ಹೇಳ್ತೀರೋ ಅಷ್ಟು ಕೂಡ ಕಿಚ್ಚನ್ ಮೂವಿಗೆ ಲಾಸ್ಟ್ ವಿಶ್ ಮಾಡೋದಾದ್ರೆ? ಆಲ್ ದಿ ಬೆಸ್ಟ್ ಮ್ಯಾನ್! ಜೈ ಕಿಚ್ಚ ಬಾಯ್! ಕರ್ನಾಟಕದ ಎಲ್ಲ ಥಿಯೇಟ್ರಲ್ಲೂ ಸೂಪರ್ ಹಿಟ್ ಆಗಿದೆ, ಖುಷಿ ಆಗ್ತಾ ಇದೆ. ಎಲ್ಲೆಲ್ಲಿ ಅರ್ಲಿ ಮಾರ್ನಿಂಗ್ ಶೋ ಓಪನ್ ಆಯಿತೋ ಎಲ್ಲ ಕಡೆ ಬ್ಲಾಕ್ ಬಾಸ್ಟರ್ ಅದ್ಭುತವಾಗಿ ಮೂಡ್ ಬಂದಿದೆ. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಫಸ್ಟ್ ಹಾಫ್ ಮುಗೀತು, ನಿಮಗೆ ಸಂಭ್ರಮ ಹೆಂಗಿದೆ ಅಂತಂದ್ರೆ, ನೀವು ಆಲ್ಮೋಸ್ಟ್ ಫ್ಯಾನ್ ಶೋ ನೋಡಿರ್ಬೋದು ಬೆಳಗ್ಗೆ ಹಬ್ಬ ಅಂದರೆ ಎಲ್ಲ ಫ್ಯಾನ್ಸ್ಗಳು ಬರ್ತಾರೆ ಎಲ್ಲ. ಆದರೆ ಇವತ್ತು ಲೇಡೀಸ್ಗಳು ತುಂಬವರು ಅಂದರೆ ಫ್ಯಾನ್ ಶೋಗೆ ನೀವು ಅರ್ಥ ಮಾಡ್ಕೊಳ್ಳಿ ಏನಿರ್ಬೋದು ಅಂತ. ಆಮೇಲೆ ಫಸ್ಟ್ ಹಾಫ್ ತುಂಬ ಮಂದಿ ಹೇಳ್ತಾರೆ ಬರೀ ಆ್ಯಕ್ಷನ್ಸ್ ಆಯಿತು. ಆ್ಯಕ್ಷನ್ ಏನಕ್ಕೆ ಬೇಕಾಗಿದೆ, ಯಾಕೆ ಬೇಕು, ಎತ್ತಕ್ಕೆ ಬೇಕು, ಯಾಕೆ ಹೆಂಗೆ ಯಾವ ಥರ ಹೊಡಿಬೇಕು ಅನ್ನೋದನ್ನ ಫಸ್ಟ್ ಹಾಫಲ್ಲಿ ತುಂಬ ತೋರಿಸ್ತಾರೆ. ಅಂದರೆ ಕೆಲವರು ಇರ್ತಾರೆ, ನಾವು ಪೊಲಿಟಿಕ್ಸ್ ಮಕ್ಕಳು ಏನು ಮಾಡಿದ್ರು ನಡೆಯುತ್ತೆ. ಇಲ್ಲ, ಆ ಒಂದು ಸ್ಟೇಷನಲ್ಲಿ ಒಂದು ಹುಲಿ ಇದ್ದರೆ ಆ ಒಂದು ಹುಲಿ ಸಾಕು ಎಷ್ಟು ದೊಡ್ಡ ಪೊಲಿಟಿಕ್ಸ್ ಮಕ್ಕಳಿಗೂ. ಅದು ಸುದೀಪನ್ನ ತೋರಿಸ್ಕೊಟ್ಟವ್ರೆ. ಫಸ್ಟ್ ಹಾಫ್ 1.5 hour ನಿಮ್ಗೆ ಹೆಂಗೆ ಮುಗೀತಾ ಇದೆ, ಇಷ್ಟೇ ಬೇಗ ಮುಗೀತಾ ಅಂತ, ಅದು ತಾಕತ್ತು ಮ್ಯಾಕ್ಸು. ಅದಕ್ಕೆ ಸುದೀಪ್ ಸರ್ ಮತ್ತೆ ಎಲ್ಲ ಇವೆಂಟಲ್ಲಿ ಹೇಳಿರೋದು, ಮ್ಯಾಕ್ಸ್ ಅನ್ನೋದು ಮ್ಯಾಕ್ಸಿಮಮ್ ಆಗಿ ನಿಮ್ಗೆ ಸಿಗುತ್ತೆ ಅಂತ. ಆ ಒಂದು ಫಸ್ಟ್ ಹಾಫಲ್ಲಿ ಒಂದು ಕೊಟ್ಟೆ ಹೆಂಗಿದೆ ಅಂತಂದರೆ, ಫಸ್ಟ್ ಹಾಫ್ ನೋಡಿದ ಮೇಲೆ ಇಷ್ಟು ಬೇಗ ಮುಗೀತಾ ಅಂತ ಒಂಚೂರು ಬೇಜಾರಾಗಲ್ಲ. ಆ ಮ್ಯೂಸಿಕ್ಕು, ಆ BGM, ಆ ಒಂದು ಕ್ಯಾಮ್ರಾ, ಹಿಂಗೆ ಆ ಕ್ಯಾಮ್ರಾಮ್ಯಾನ್ಗಂತೂ ಸೂಪರು. ಏನು ಟೈಮಿಂಗ್ಸ್ ಅನ್ನೋದನ್ನ ಆ ಕ್ಯಾಮ್ರಾಮನ್ ಎಷ್ಟು ನೀಟಾಗಿ ತೆಗ್ದಿದ್ದಾರೆ ಅಂತಂದರೆ, ವಾವ್, ಸೀರಿಯಸ್ ಆಗಿ ಹೇಳ್ತೀನಿ, ತುಂಬ ಕಷ್ಟಪಟ್ಟು ಅನ್ನೋದಕ್ಕಿಂತ ಕ್ಯಾಮ್ರಾಮನ್ ಈ ಥರ ವರ್ಕು ಕನ್ನಡಕ್ಕೆ ಬೇಕಿತ್ತು. ಅದನ್ನ ಕ್ಯಾಮ್ರಾಮನ್ನ ಒಂದು ನೆಕ್ಸ್ಟ್ ಲೆವೆಲಲ್ಲಿ ತಗೊಂಡೋಗಿದ್ದಾರೆ. ಸೂಪರ್ ಆಗಿದೆ ಮ್ಯಾಕ್ಸು. ಫಸ್ಟ್ ಹಾಫು ಇಷ್ಟೊಂದು ಚೆನ್ನಾಗಿದೆ ಅಂದರೆ ಸೆಕೆಂಡ್ ಹಾಫ್ ನೋಡಬೇಕು. ತುಂಬ ಅಂದರೆ ತುಂಬ ಕ್ಯೂರಿಯಾಸಿಟಿ ಇದೆ ಬ್ರದರ್.
ನೋಡಿದ್ರಲ್ಲ ವೀಕ್ಷಕರೇ, ಅಭಿಮಾನಿಗಳ ಸಂಭ್ರಮವನ್ನು ಮ್ಯಾಕ್ಸ್ ಮೂವಿ ಬಹಳಷ್ಟು ಹೈಪನ್ನು ಸೃಷ್ಟಿ ಮಾಡಿರುವಂಥದ್ದು. ಈಗಾಗಲೇ ಅಭಿಮಾನಿಗಳು ಕೂಡ ಬಹಳ ಜೈಕಾರವನ್ನು ಕೂಗ್ತಾ ಇದ್ದಾರೆ, ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪಟಾಕಿಯನ್ನು ಸಿಡಿಸಿ ಕಿಚ್ಚನ ಫಿಲ್ಮನ್ನು ಅದ್ದೂರಿಯಾಗಿ ಸ್ವಾಗತ ಮಾಡಿದ್ದಾರೆ. ಈಗಾಗಲೇ ಜನರು ಕ್ರಿಸ್ಮಸ್ ಸಂಭ್ರಮದಲ್ಲಿದ್ದಾರೆ ಮತ್ತು ಹೊಸ ವರ್ಷದ ಆಚರಣೆಯ ಸಂಭ್ರಮದಲ್ಲಿದ್ದಾರೆ. ಇದರ ಮಧ್ಯದಲ್ಲಿ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಮೂವಿ ಕೂಡ ಬಹಳಷ್ಟು ಸಂತಸವನ್ನು ತಂದಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಚಿದಾನಂದ ರುದ್ರಾಪುರ್ಮಠ್, ವಿಶ್ವಾನಿ ಟಿವಿ, ಬೆಂಗಳೂರು.